ಶ್ರೀರಂಗಪಟ್ಟಣ ಏನಿ ಭಾಗ್ಯಮ್ಮ ಮುಖಂಡ್ಗುಣಕಯ್ಯೋ ಶ್ರೀರಂಗಪಟ್ಟಣನಿ ದೇವಸ್ಥಾನ ಇಲ್ಲಿ ರಂಗನಾಥ ಸ್ವಾಮಿ ದೇವಸ್ಥಾನ ಐತಿ ನೋಡ್ಕೊಂಡು ಹೋಗೋಣ. ಸಖತ್ತು ದೊಡ್ಡದಾಗೈತಿ, ಬರೀ ಕಲ್ಲಾಗಿ ಕಟ್ಟಿರೋದ್ ಕಣ್ಗುಣಕಯ್ಯೋ. ನೀನ್ ಎಂದು ಬಂದಿಲ್ಲ ಇಲ್ಲಿಗೆ? ಇಲ್ಲ ಬಂದಿಲ್ಲ. ನಮ್ಗೆ ಎಲ್ಲಿ ಯಾರು ಕರ್ಕೊಬತ್ತಾರೆ ಹೇಳು? ಹೆಂಗ್ ಗೊತ್ಲಾಗಿ ನೀವು ಕರ್ಕೊಂಬಂದಿದ್ಕೆ ನೋಡ್ದಂಗ ಆತ ರಂಗನಾಥ ಸ್ವಾಮಿನ. ಅವ್ರು ಇವರು ನೋಡಾರು, ಮೈಸೂರಿಗೆ ಬರೋರು ನೋಡ್ಕೊಂಬಂದ್ವಿ ಅಂತ ಹೇಳಾರು. ನಾವು ಒಂದ್ ದಿವಸ ಹೋಗ್ಬೇಕು ಅನ್ಸೋದು. ಹೆಂಗತ್ಲಾಗೆ ನಿಮ್ಮಿಂದನ ನಾನು ಬಂದಂಗ ಆತು. ರಂಗನಾಥ ಸ್ವಾಮಿ ದರ್ಶನ ಮಾಡ್ಕೊಂಡು ಹೋಗೋಣ. ನೋಡು ಮಾ ಟ್ರಿಪ್ ಹೋಗೋಣ ಅಂತಂದ್ರೆ ಕಡಲೆ ಬೀಜ ಹಾಕಿದೀವಿ, ಕಳೆ ತೆಗಿಬೇಕು, ಅದನ್ನ ಮಾಡ್ಬೇಕು, ಇದನ್ನ ಮಾಡ್ಬೇಕು ಅಂತಿದ್ದೆ. ಕಳೆ ತೆಗಿಯೋದು ಕುಲಿ ಮಾಡೋದು ಎಲ್ಲನ ಇದ್ದಿದ್ದೆ ದಿನ ಇಂಥವ ನೋಡ್ಬೇಕು. ಇನ್ನೇ ನಿನ್ಗೂ ವಯಸ್ಸಾತು, ಇನ್ ಯಾವಾಗ ನೋಡ್ತಿ ಹೇಳು? ಇವಾಗ ನೋಡ್ಬೇಕು ಅಂತಿದ್ದೆ ಎಲ್ಲನ. ಆಮೇಲೆ ಓಡಾಡಕ್ ಆಗದೆ ಇದ್ದಾಗ ಎಲ್ಗೂ ಹೋಗಕ್ಕೂ ಆಗಲ್ಲ ನೀನು. ನಮ್ಮೂರ್ ಬಿಟ್ಟೆ ಹೋಗಕ್ಕಾಗಲ್ಲ ನಿನ್ ಕೈಯಾಗಿ. ಹೆಂಗ ಇವಾಗ ಒಂದಿಟ್ಟು ಓಡಾಡಂಗ ಇದೆಯಾ? ಎಲ್ಲ ನೋಡಂತ ಪ್ಲೇಸ್ಗಳ್ನೆಲ್ಲ ಸಾಯತಿಗೆ ಮುಂಚೆ ಎಲ್ಲ ನೋಡ್ಬೇಕು. ಲಕ್ಷ್ಮಕ್ಕ ಅದಕ್ಕೆ ಮತ್ತಿಗೆ ನಾನು ಯಾರನ್ನ ಎಲ್ಗನ ಕರೆದ್ರೆ ಬರಲ್ಲ ಅಂತ ಹೇಳಲ್ಲ, ವಾಲ್ಟ್ ಬಿಡ್ತೀನಿ, ನೋಡ್ಕೊಂಡ್ ಬರ್ಬೇಕು. ಅದಲ್ದೆ ಇವಾಗ ಬಸ್ ಎಲ್ಲ ಫ್ರೀ ಮಾಡ್ಯಾವ್ರಿ, ಹೋಗಿ ನೋಡ್ಕೊಂಡ್ ಬರ್ಬೇಕು. ನಮ್ಗೆ ಬಸ್ ಚಾರ್ಜ್ ಇದ್ದಾಗಂತೂ ಹೋಗಕ್ಕಾಗಲ್ಲ, ಕಾರು ಗಿರು ಮಾಡ್ಕೊಂಡಂತೂ ಹೋಗಕ್ಕಾಗಲ್ಲ. ಯಾಕಂದ್ರೆ ಬಾಡಿಗೆ ಶಾಣಿ 25-30 ಸಾವಿರ ಆಗುತ್ತೆ. ಅದಕ್ಕೇನೆ ಬಸ್ ಹೆಂಗು ಫ್ರೀ ಮಾಡ್ಯಾರಿ, ಬಸ್ನಾಗ ಹೋಗಿ ನೋಡಂತ ಪ್ಲೇಸ್ಗಳನ್ನೆಲ್ಲ ನೋಡ್ಕೊಂಡ್ ಬರ್ತೀನಿ ನಾನು. ಯಾವ ಟ್ರಿಪ್ ಕರೆದ್ರು ನಾನೇನು ಬರಲ್ಲ ಅಂಬಲ್ಲ ಕಣೆ ಲಕ್ಷ್ಮಕ್ಕ, ವಾಲ್ಟ್ ಬಿಡ್ತೀನಿ. ಏನನ್ನ ಕೆಲ್ಸ ಇಲ್ಲ ಹೇಳು, ಬಿಸಾಕು ಅಲ್ಡದೆ. ಏನಮ್ ಜಯಕನೇ ಸರಿ ಮತ್ತೀಗ ಹೋಗ್ಬೇಕು, ನೋಡ್ಬೇಕಲ್ವೇನೆ ಜಯಕಯ್ಯ. ಈ ಗುಂಡಜ್ಜಿ ಇಲ್ಲ ಸ್ಮಕ್ಕ ಬರೇ ನೀ ಆ ಕೆಲ್ಸ ಐತಿ ಈ ಕೆಲ್ಸ ಐತಿ, ನನ್ ಗಂಡ ಬೈತಾನೆ, ನಮ್ಮ ಅತ್ತಿ ಬೈಯುತ್ತೆ, ನಮ್ಮ ಮಾಮ ಬೈತೈತಿ ಅಂತ ಎಲ್ಗೂ ಬರಲ್ಲ. ನಿಮ್ಗೇನಮ್ಮ ಜಯಮ್ಗೆ ಗಂಡ ತೊಂದಾಗ್ತಾನೆ, ತಿನ್ ಕುಕ್ಕ ಅಂತಾಳೆ. ಅವಳಿಗೆ ನೀನು ಕೆಲ್ಸ ಇರಲ್ಲ, ಹೋಗ್ತಾಳೆ ಕರ್ದರ್ತಾಕೆಲ್ಲ ಎಲ್ಲಿ ಕರಿತಾರೋ ಅಲ್ಗೆಲ್ಲ ಹೋಗಿ ಸುತ್ತಾಡ್ಕೆ ನೋಡ್ಕೊಂಡ್ ಬರ್ತಾಳೆ. ನಮ್ದಂಗಾಗುತ್ತೇನಮ್ಮ ಎಲ್ಲ. ನಮ್ಗೆ ಯಾವಾಗ್ಲೋ ಒಂದ್ ಸ್ವಲ್ಪ ದಿನಾನು ಬಿಡುವಾಗದು ಹಿಂಗೆಲ್ಲ ಬರಾಕಿ. ಹೆಂಗು ಇವಾಗ ಬೇರೆ ಕಡಲೆ ಬೀಜ ಬಿತ್ತಿದ್ವಲ್ಲ, ಇನ್ನ ಕಳೆ ತೆಗಿಯೋದು ಇನ್ನ ಲೇಟು ಅಂತ ಹೇಳಿ ಬಂದೆ ಅಷ್ಟೇನೆ. ಇಲ್ದಿರ್ ನಾನೇನ್ ಗೊತ್ತಿರ್ಲಿಲ್ಲ. ಹೆಂಗ ಬಂದಿದ್ಕು ಒಳ್ಳೇದಾತ್ ಹೇಳತ್ಲಾಗಿ. ಇನ್ ಯಾವಾಗ ಬತ್ತಿದ್ವೋ ಏನೋ ಇತ್ಲ ಬರಕ್ಕೂ ಆಗ್ತಿತ್ತೋ ಇಲ್ವೋ. ಸಣ್ಣ ವಯಸ್ಸಲ್ಲಿ ಬಂದಿದ್ದೆ ಅಂತ ಹೇಳ್ದೆ ಗುಂಡಂದ ಅಕ್ಕ, ಅವಾಗ ಇಲ್ಲಿಗೆ ಬಂದಿರ್ಲಿಲ್ವಾ? ಇಲ್ಲ ಕಣೆ ಬಾನು, ಇಲ್ಲಿಗೆಲ್ಲ ಬಂದಿರ್ಲಿಲ್ಲ. ಅಂಬಾರಿ ನೋಡಕಂತೇಳಿ ನಮ್ಮಪ್ಪ ಅಮ್ಮಯ್ಯ ಕರ್ಕೊಂಡ್ ಬಂದಿದ್ರು, ನೋಡ್ಕೊಂಡಿ ಹೋಗಿದ್ವಿ ಅಷ್ಟೇನಿ. ಅದ್ ಹೆಂಗ್ ಬಂದ್ವಿ ಏನೋ ಅದ್ಯಾವುದು ನೆನ್ಪಿಲ್ಲ. ನಾನಿನ್ನ ಅವಾಗ ಒಂದ 8-10 ವರ್ಷದ ಹುಡುಗಿ ಏನಮ್ಮ ಅಷ್ಟೇನಿ. ಜಯಮ್ಮ ರಾತ್ರಿ ಚೆನ್ನಾಗಿ ನಿದ್ದು ಬಂತು ಅಲೆ. ನಾನಂತೂ ಬೆಳಗ್ಗೆ ತಕ್ಕ ಎದ್ದಾಳಿಲ್ಲ ಕಣೆ. 6 ಗಂಟೆಗೆ ನಾನು ಎಚ್ಚರಾಗಿದ್ದು, ನೀವೆಲ್ಲ ಎದ್ದಾಳ್ತಾಗ್ಲೇ ನನ್ಗೆ ಎಚ್ಚರಾಗಿದ್ದವು. ನೀವು ಚೆನ್ನಾಗಿ ಮನಿಕೊಂಡಿದ್ರಲ್ಲ ರಾತ್ರಿ ಅಲ್ಲ. ಕಳು ಬಿಟ್ಟಿಲ್ಲ ಅಲ್ವೇ? ಸಾಕಾಗಿತ್ತಲ್ಲ ಅಲ್ಲಿ ಇಲ್ಲಿ ತಿರುಗಾಡಿ. ನಿದ್ದಂಗೆನೆ ಎಳಕಂಬತ್ತಿತ್ತು ರಾತ್ರಿ. ಎಲ್ಲರೂ ಚೆನ್ನಾಗಿ ನಿದ್ದೆ ಹೊಡೆದಿದ್ರಲ್ಲ ರಾತ್ರಿ. ನೋಡ್ದೇನಿಲ್ಲ ಸುಮಕ್ಕ, ರಾತ್ರಿ ಎಲ್ಲ ನಾವು ಚೆನ್ನಾಗಿ ಮನಿಕೊಂಡಿದೀವಂತೆ. ಅಲ್ಲ ಮನಿಕೆ ಬಿಟ್ರು ತಾನೆ ಕಿವಿಡ್ ಮುತ್ಕಿ ಅಲ್ಲ. 5-5 ನಿಮಿಷಕ್ಕೆ ಒಂದೊಂದ್ಸಲ ಡರ್ ಬರ್ರೋ ಅಂತೇಳಿ ಓಸ್ಬಿಡ್ತಿದ್ದೆ. ಯಾವಳಿಗೆ ನಿದ್ದೆ ಬರುತ್ತೆ? ನನ್ಗಂತೂ ರಾತ್ರಿ ಎಲ್ಲ ನಿದ್ದೆ ಬರ್ಲಿಲ್ಲ ಕಣೆ ಲಸ್ಮಕ್ಕ. ಅತ್ಲಾಗ ಹೋಗಿ ಮನಿಕೊಂಡ್ರು ಆ ವಾಸನೆ ಬರ್ಲೇ ಇಲ್ಲ ನಿದ್ದೆ. ಅದೇನ್ ತಿಂದಿತ್ತೋ ಏನೋ, ಅರ್ಸಾರ ಬರ್ಸಾರ ತಿಂತೈತಿ ಸುಮ್ಮನೆ. ಒಟ್ಟು ಹೇಳಿರಿ ಕೇಳಲ್ಲ. ಒಟ್ಟಸೈತಿ ಅಂತೈತಿ ತಿಂಬದ್ರಾಗೇನು. ತಿಂದು ರಾತ್ರಿ ಎಲ್ಲ ನಮಗೆ ನಿದ್ದೆ ಕೊಟ್ಟಿಲ್ಲ. ಈ ಗುಂಡಜ್ಜಿ ಬಾನು ಪರವಾಗಿಲ್ಲ, ಹಂಗೆ ಮನಿಕೊಂಡಿದ್ರು. ಅಯ್ಯೋ ಸುಮ್ಮನೆ ಹಿರಿ ಲಕ್ಷ್ಮೀದ ಅಕ್ಕ, ನಿಮ್ದು ಎದ್ದೋಗಿ ಆ ಕಡೆ ಮಲ್ಕೊಂಡಿದ್ದೀರಾ. ಆಮೇಲೆ ನಮ್ದಕ್ಕೆ ಅಂತೂ ವಾಸನೆಗೆ ಹೆಚ್ಚರಾಗೆ ಹಾಕ್ಬಿಡ್ತು. ಆಮೇಲೆ ನಿದ್ದೆನೇ ಬರ್ಲಿಲ್ಲ ನಮ್ದಕ್ಕೆ. ಗಂಡದ ಹಕ್ಕ ಕೂಡ ಎತ್ಕೋಬಿಟ್ರು. ಒಂದು ಹೊತ್ತಿಂದ ಒಂದು 2-3 ಗಂಟೆ ಇರ್ಬೇಕೇನು, ಅವಾಗ ಹೆಚ್ಚರಾಯ್ತು. ಮತ್ತೆ ನಿದ್ದೆನೇ ಬರ್ಲಿಲ್ಲ. ಬಿಡ್ರೆ ಇವಾಗ ಯಾಕೆ ನೆನೆಸ್ಕೊಂತೀರಾ ರಾತ್ರಿದ? ಅದು ನೆನೆಸ್ಕೊಂಡ್ರೆ ಈಗಲೂ ವಾಂತಿ ಬಂದಂಗಾಗುತ್ತೆ. ಈಗ ಹಂಗು ಶ್ರೀರಂಗಪಟ್ಟಣಕ್ಕೆ ಬಂದಿದ್ವಿ, ದೇವ್ರ ದರ್ಶನ ಮಾಡ್ಕೊಂಡು ಬೈನಾಗ ನಮ್ಮೂರ್ ಕಡೆಗೆ ವಾಲ್ಟ್ ಬಿಡ್ಬೇಕು ಬಸ್ ಹತ್ಕೊಂಡು. ನಡೀರಿ ಹೋಗೋಣ ದೇವಸ್ಥಾನಕ್ಕೆ. ನಡೀರಿ ಹೋಗೋಣ. ಯಾಕೆ ಇಲ್ಲೇ ನಿಂತ್ಕೊಂಡಿದ್ದೀರಾ? ಅಲ್ಲ ರಾತ್ರಿ ಚೆನ್ನಾಗಿ ನಿದ್ದೆ ಮಾಡಿದ್ದೀರಾ ಅಂತ ಹೇಳಿರಿ ಬಾಯ್ ತೆರ್ಕೊಂಡು ನನ್ನೇ ನೋಡ್ತಿರಲ್ಲಿ. ನಡೀರಿ ಹೋಗೋಣ. ಸಮ್ಮನ್ ಏನ್ ನೋಡ್ತೀರ? ನಿಂತ್ಕೊಂಡು ನೋಡ್ದೊಟ್ಟು ಇಲ್ಲೇ ಒತ್ತು ಹೋಗುತ್ತೆ. ನೋಡ್ಕೊಂಡು ಹೋಗ್ತಿರ್ಬೇಕು. ಜಲ್ದು ಊರಿಗೆ ಹೋಗೋಣ. ನಡೀರಿ ನಡಿಯ ಬಗ್ಗೆ ಹೋಗೋಣ. ನಡೀರಿ ಹೋಗೋಣ. ಲಕ್ಷ್ಮಕ್ಕ ಬಾನು ಬರ್ರಿ. ಈ ಜೈಂದ ಹಕ್ಕ ಅಂತೂ ಬ್ಯಾಗ್ ತರೋದು ತಂದಿದ್ದಾರೆ. ಕೈಲಿ ಇಟ್ಕೊಳಕ್ಕೆ ಆಗಲ್ಲ ಅಂತೇಳಿ ನಮ್ದು ಕೈಗೆ ಕೊಟ್ಟಿದ್ದಾರೆ. ನಮ್ದು ಕೈಗೆ ಕೊಟ್ಟು ಅವರು ಹಳ್ಳಾಡ್ಸ್ಕೊಂಡು ಹೋಗ್ತಾರೆ. ಅಬ್ಬಬ್ಬಬ್ಬ, ಈ ಗೋಪುರನೇ ಎಷ್ಟು ದೊಡ್ಡದಾಗ ಕಟ್ಟೇವ್ರಿ. ಬರೀ ಕಲ್ಲಾಗೆ ಕಟ್ಟೇವ್ರಲ್ಲ ಈ ದೇವಸ್ಥಾನನ. ಕಣ್ಗುಣಕಯ್ಯೋ, ಈ ದೇವಸ್ಥಾನ ಅತಿ ದೊಡ್ಡ ದೇವಸ್ಥಾನ ಅಂತ ಹೇಳಿ ಹೆಸರುವಾಸಿ ಆಗೈತಿ. ಬರೀ ಕಲ್ಲಾಗೆ ಕಟ್ಟಿರೋದು ಈ ದೇವಸ್ಥಾನ ಪೂರ್ತಿನ. ಒಳಗಡೆ ಎಲ್ಲ ನೋಡಿದ್ರು ಒಂಥರ ಆಶ್ಚರ್ಯ ಆಗುತ್ತೆ. ಹೆಂಗ್ ಕಟ್ಟಿರ್ತಾರಪ್ಪ ಇದನ್ನ ದೇವಸ್ಥಾನನ ಅಂತಾನ. ಆಗಿನ ಕಾಲದಾಗೆ ಹೆಂಗ್ ಕಟ್ಟಿರ್ಬೇಕು ಹೇಳು? ಕಲ್ಲೆಲ್ಲ ಹೆಂಗ್ ಎತ್ತಿಕ್ಕಿರ್ಬೇಕು, ದೊಡ್ಡ ಕಲ್ಲುಗಳ ಇಷ್ಟು ಎತ್ತರಕ್ಕೆಲ್ಲನ. ನಡಿ ನೋಡೋಣ. ಫಸ್ಟು ಕಾವೇರಿ ನದಿಗೆ ಹೋಗಿ ಮಕ ತೊಳ್ಕೊಂಬರ. ನಡೀರಿ ಹೋಗಿ. ದೇವಸ್ಥಾನಕ್ಕೆ ಹೋಗೋದಕ್ಕೂ ಮೊದ್ಲು ಕಾವೇರಿ ನದಿನ ಇಲ್ಲೂ ಹರಿಯುತ್ತಾ? ಕಣೆ ಭಾಗ್ಯಮ್ಮ, ಇಲ್ಲೂ ಹರಿಯುತ್ತೆ. ನಡಿ ಅಲ್ಲ ಐತೆ. ಎಲ್ಲರೂ ಹೋಗಿ ಕೈ ಕಾಲು ಮಕ ತೊಳ್ಕೊಂಬರೋಣ. ಹೋಗಿ ನಡೀರಿ ಒಳಕ್ ಹೋಗೋಣ ಗುಂಡಮ್ಮ.
ಏ ತಿಮ್ಮಜ್ಜಿ, ಅಲ್ಲಿ ನದಿ ಹರಿಯುತ್ತಂತೆ, ಕೈ ಕಾಲು ಮಕ್ಕ ತೊಳ್ಕೊಂಬರನ್ ಬಾ. ಇರಿ ಗುಣದ ಹಕ್ಕ, ಬೇಗ ಬೇಗ ಹೋಗೋಣ, ಟೈಮ್ ಆಗುತ್ತೆ. ನಡೀರಿ ನಡೀರಿ, ಆ ಚೂಡಜ್ಜಿ ಬರುತ್ತೆ, ನಾವು ಹೋದ್ರೆ ಹಿಂದೆ ಬರುತ್ತೆ. ಅಲ್ಲ ಎತ್ಲಾಗ ಹೋದ್ರಿ ಲಸ್ಮಕ್ಕ ಇವ್ರೆಲ್ಲನ? ತಿಮ್ಮಜ್ಜಿ ಸುಮ್ಮನೆ ಕೇಳಬೇಡ, ನಾವ್ ಎಲ್ಲಿ ಹೋಗ್ತೀವಿ ಅಲ್ಲಿಗೆ ಬಾ. ನಿನ್ಗೆ ಹೇಳ್ಕೊಂಡ್ ಕೂಕಮಕ್ಕ ಆಗಲ್ಲ ನಾವು. ಆಗಲ್ಲ ಯಾತ ಹೇಳಿಳು, ಸರಿಯಾಗಿ ಹೇಳೇ ಇಲ್ಲ, ಹಂಗೆ ಬಡ್ಕೊಟ್ಕೊಂಡು ಹೋಗ್ತಾಳೆ. ಸುಮ್ಮನೆ ಹೋಗೋಣ. ನೀರ್ ನೋಡು ಎಂತ ಸೆನ ಕರಿತಾವ ಅಲ್ಲೇನ್ ಗುಂಡಕಯ್ಯ, ತುಂಬಿ ತಂಗೇನೆ ನದಿ. ಈಗ ಮಳೆ ಬಂದಿತ್ತಲ್ಲ ಬಗ್ಗಿಂದಕ್ಕ, ಅದಕ್ಕೆ ನದಿ ತುಂಬಿ ಹರಿತಾ ಇದೆ. ಬೇಸಿಗೆ ಕಾಲದಲ್ಲಿ ಈ ತರ ಇರೋದೇ ಇಲ್ಲ ನದಿ. ಎಲ್ಲ ಬತ್ತೋಗಿರುತ್ತೆ, ಎಲ್ಲ ಒಂದ್ ಸ್ವಲ್ಪ ನೀರು ಇರ್ತವೆ ಅಷ್ಟೇ. ಇಲ್ಲಿ ತಾರೆ ಹರಿಯುತ್ತೆ, ನೀರು ಇದಾವೆ, ಮಕ್ಕ ಈಗ ತಾಳ್ಕೊಂಡು ಹೋಗ್ಬೋದಲ್ವೇನೆ ಗುಂಡಮ್ಮ? ಅದಕ್ಕೆ ಬಂದ್ರೆ ನೀವು, ನಾನು ಇವ್ರು ಯಾಕಪ್ಪ ಇಟ್ಟು ಹೋಗ್ತಾರೆ, ಒಳಕ್ ಹೋಗೋದ್ ಬಿಟ್ಟು ಗುಡಿಯಕ್ಕೆ ಅಂತ ತಿಳ್ಕೊಂಡಿದ್ದೆ. ಬರೀ ಎಲ್ಲ ಮಕ್ಕ ತಾಳ್ಕೊಂಡು ಹೋಗೋಣ. ಏ ತಿಮ್ಮಜ್ಜಿ, ಅದು ತೊರೆ ಅಲ್ಲ, ಕಾವೇರಿ ನದಿ ಹರಿತಾ ಇರೋದು. ಬಾ ತಾಳ್ಕ ಬಾ ಸುಮ್ಮನೆ. ತಣ್ಣಗೆ ಸೀಟ್ ಕೊರಿತವಲ್ಲ ನೀರು. ಇವಾಗ ಬಿಸಿಲಿಲ್ಲದ ಕೊತ್ಕನು ತಣ್ಣಗೆ ನೀರು ಮುಟ್ಟಕ್ಕಾಗಲ್ಲಮ್ಮ, ಹಂಗಿದಾವೆ. ಜೈಂದ ಅಕ್ಕ, ನಿಮ್ದು ಬ್ಯಾಗ್ ತಗೊಳ್ಳಿ. ಇಡ್ಕೊಂಡ್ ಬಾರೆ ಬಾನು, ನನಗೂ ಇಡ್ಕೊಂಡ್ ಸಾಕಾಗಿತ್ತು ಒಂದ್ ಚೆನ್ನಾಗಿ ಹಿಡ್ಕ. ನೀನು ಅದ್ರಾಗೆ ಯಾತ ಇಟ್ಟೆ ಇದೆಯಾ ದುಡ್ಡು ಪಡ್ಡುನು, ಹಿಡ್ಕೊಂಬ, ಏನಾಗಲ್ಲ. ಇವಳಂತೂ ಚೆನ್ನಾಗಿ ಬ್ಯಾಗ್ ಹಿಡ್ಕೊಂಬಾರಿ ಅಂತಂದ್ರೆ ಅಲೆ ತಕ್ಕ ಅಂತ ಕೈ ಕೊಡ್ತಾಳೆ. ಹಿಡ್ಕೊಂಬ, ಹಿಡ್ಕಳೆ ಬಾನು, ಏನ್ ಮಾಡಕ್ಕಾಗುತ್ತೆ, ಹಿಡ್ಕ. ಲಸ್ಮಕ್ಕ ಬಾನು, ಜಲ್ಜದು ಹೋಗಿ ನೋಡ್ಕೊಂಡು ಬಂದ್ ಬಿಡಣ. ಇನ್ನನ ಇಲ್ಲಿ ಶ್ರೀರಂಗಪಟ್ಟಣದಾಗೆ ಅದ್ ಯಾವ್ದ ಇದಂತ ಐತಂತಲ್ಲ, ಟಿಪ್ಪು ಸುಲ್ತಾನ್ ಯಾತನ ಸಮಾಧಿನ ಏನೋ ಇರ್ಬೇಕೇನ, ಅಲ್ಲಿಗೂ ಹೋಗ್ ಬರೋಣ ಬರ್ರಿ, ಅಲ್ಲೂ ಚೆನ್ನಾಗೈತಂತೆ. ಹೌದು ಬಗ್ಗಿಂದ ಅಕ್ಕ, ಅಲ್ಲೂ ಚೆನ್ನಾಗಿದೆ ಅಂತೆ. ಇಲ್ಲಿ ದೇವಸ್ಥಾನ ನೋಡ್ಕೊಂಡ್ಬಿಟ್ಟು ಅಲ್ಲಿ ಹೋಗೋಣ, ನಡೀರಿ, ಬೇಗ ಬೇಗ ನಡೀರಿ, ಒಳಗಡೆ ಹೋಗೋಣ. ರಂಗನಾಥ ಸ್ವಾಮಿ ಗುಡಿ ಅಂತೂ ನೋಡಕ್ಕೆ ಆಡ್ಕೊಂಡು ಸಾಲು ಕಣಿ, ಹಂಗೈತಮ್ಮ. ಬರೇ ಕೊಲ್ಲಗೆ ಕೊಟ್ಟವ್ರು, ಅದನ್ನ ಹೆಂಗ್ ಕೊಟ್ಟಿದ್ದಾರೆ ತಾಯಿ. ಈಗ ಸಿಮೆಂಟು, ಇಟ್ಗೆ ಅಂತೆ, ಮಳ್ಳಂತೆ, ಜಲ್ಲಿ ಅಂತೆ, ಅದು ಇದು ಹಾಕ್ತಾರೆ. ಬರೇ ಕೊಲ್ಲ, ಇಲ್ಲೊಂದು ಇಟ್ಟು ಸಿಮೆಂಟ್ ಪಮೆಂಟಿ ಆತು ಹಾಕಿಲ್ಲ. ಹೆಂಗ್ ಕೊಟ್ಟಿದ್ದಾರಮ್ಮ ಆಗಿನ ಕಾಲದಾಗ ಇಂಥ ದೇವಸ್ಥಾನನ. ಅಬ್ಬಾಬಾಬಾ, ನೋಡಕ್ಕೆ ಆಡ್ಕೊಂಡು ಸಾಲದು ಕಣಿ ತಾಯಿ. ಕಣ್ಗುಂಡಕಯ್ಯೋ, ಅಯ್ಯೋ ಈಗ್ನಾರ ಯಾತು ಒಂದ ಇಟ್ಕೆ ಎತ್ತಕ್ಕನು ಆಗಲ್ಲ ಅಂತಾರೆ, ಅವಾಗ ಹಿಡಿದಪ್ಪ ಕೊಲ್ಲೆ ಎತ್ತಾರು ಸೈಜ್ಗಲ್ಲ. ಈಗ್ನಾರು ಬರೇನೆ ಟೊಳ್ಳು ಅಷ್ಟೇನೆ, ಮ್ಯಾಲ್ ಮಾತ್ರನ ಮೇಕಪ್ ಮಾಡ್ಕೊಂಡು ಚೆನ್ನಾಗಿ ಕಾಣ್ತಾರೆ, ಗಂಡಸ್ರು ಹೆಂಗಸ್ರು ಅಷ್ಟೇನೆ. ಅದೇ ಒಳಗ್ ನೋಡಿರಿ ಅದೇ ಇರಲ್ಲ. ಟೊಳ್ಳು ಒಳಗೆ ಗಾಳಿ ತುಂಬ್ಕೊಂಡಿರುತ್ತೆ. ಹಿಂದಿನ ಕಾಲದವರು ಕಲ್ಲಿದ್ದಂಗಿರೋರು, ಕಲ್ಲಿದ್ದಂಗಿರೋರು ಕಲ್ಲುನು ಎತ್ತಾರು, ಯಾತನ ದಪ್ಪಂದು ಯಾತನ ಎತ್ತಬೇಕು ಅಂದ್ರೂ ಎತ್ತಾರು. ಅದೇ ಈಗಿನ ಕಾಲದವ್ರು ಎಲ್ಲಕ್ಕೂ ಮಿಷಿನ್ ಬಂದೇವಲ್ಲ, ಅದಕ್ಕೆ ಸೋಂಬೇರಿಗಳಾಗ್ಯಾವ್ರಿ. ಸರಿ ಬರ್ರಿ ಹೋಗೋಣ, ಏನು ಮಾಡಕ್ಕಾಗಲ್ಲ, ಕಾಲಕ್ಕೆ ತಕ್ಕಂಗೆ ಎಲ್ಲರೂ ಬದಲಾಗ್ತಾರೆ. ಬರ್ರಿ ಜಜ್ಜಲ್ ನೋಡ್ಕೊಂಡು ಹೋಗೋಣ. ನೀವಂತೂ ನಿಂತ್ಕೊಂಡಿದ್ದಾಗೆ ನಿಂತ್ಕೊಂತೀರಮ್ಮ, ನಾನು ಹೋಗ್ತೀನ ಮುಂದೆ. ನಡೀರಮ್ಮ, ನಡೀರಿ ಹೋಗೋಣ. ಜಯಮ್ಮಾಲೆ ಓದ್ಲು. ನಡೀರಿ ಬರ್ರಿ ತಯಾರ ಜಲ್ಜಲ್ದು. ಇನ್ನ ಟಿಪ್ಪು ಸುಲ್ತಾನ್ ಸಮಾಧಿ ಐತಂತಲ್ಲ, ಅಲ್ಲೆಲ್ಲ ನಾನು ನೋಡ್ಕೊಂಡು ಹೋಗ್ಬೇಕು ಬರ್ರಿ. ನಿಧಾನಕ್ಕೆ ನಡಿಯ ಜಯಮ್ಮ, ಅದು ಯಾಕಂಗ ಆತಗೆಟ್ಟ ಆಂಜನೇಯ ಓಡಾಡ್ದಂಗೆ ಓಡೋಗ್ತಿ ಹಂಗೇನಿ. ನಡಿ ನಿಧಾನಕ್ಕೆ ನೋಡ್ಕೊಂಡು ಹೋಗೋಣ. ನೀವು ನಿಧಾನಕ್ಕೆ ಬರ್ರಿ ತಯಾರ, ನಾನು ಹೋಗ್ತೀನಿ ಹಂಗೆ. ನಡೀರಮ್ಮ ನಡೀರಿ, ಜಯಮ್ಮ ಹೋಗ್ತಾ ಇದ್ದಾಳೆ, ಆಮೇಲೆ ಅವಳು ಎಲ್ಲಾನ ತಪ್ಪಿಸ್ಕೊಂಡಾಳು, ತಿರ್ಗ ಆಮೇಲೆ ಅವಳು ನೋಡ್ಕೋದು ಒಂದು ಬದುಕಾಗುತ್ತಿಲ್ಲಿ. ನಡೀರಿ ಹೋಗೋಣ. ಅಮ್ಮ ಎಲ್ಗೋದ್ಲೆ ಇವಳು ಜಯಮ್ಮ, ಎಲ್ಲಾನ ತಪ್ಪಿಸ್ಕೊಂಡಾಳು, ಎಲ್ಗೋದ್ಲ ಕಣಿ, ಅಲ್ಲೇ ಕಾಣಿಸ್ತಾನೆ ಇಲ್ಲ. ಬರಿ ಹೋಗೋಣ ಸುಮ್ಮನೆ. ಟಿಪ್ಪು ಸುಲ್ತಾನ್ ಅದು ಯಾತ ಐತಂತಲ್ಲ, ನೋಡ್ಕೊಂಡು ಹೋಗೋಣ ಬರ್ರಿ. ಜೈಂದ ಹಕ್ಕ ಕಾಣಿಸ್ತಾನೆ ಇಲ್ವಲ್ಲ ಗುಣದ ಹಕ್ಕ, ಎಲ್ಲಾದ್ರೂ ತಪ್ಪಿಸ್ಕೊಂಡ್ರೆ ಆಮೇಲೆ ತಪ್ಪಿಸ್ಕೊಂಡ್ರೆ ಅವಳೆಲ್ಲ ಬತ್ತಾಳ ಬಾರೆ ಬಾನು. ಓಡೋಗ್ತಾಳ ಹಂಗೇನಿ, ಎಲ್ಲಾರ ಜೊತೆಗೆ ಹೋಗೋಣ ಅಂತಂದ್ರಿ. ಏ ಭಾಗ್ಯಮ್ಮ, ಎಲ್ಗೋದ್ಲೆ ಜಯಮ್ಮ, ಈಟತ್ತು ನಿನ್ ಜೊತೆಗೆ ಬತ್ತಿದ್ಲಲ್ಲಿ, ಈಗ ಯಾಕಂಗ್ ದಾಡ್ಗುಡ್ಕೊಂಡು ಹೋಗ್ತಾಳೆ, ಯಾಕ ಯಾರಿಗೆ ಗೊತ್ತಿ ಎಲ್ಗೋದ್ಲ. ಟಿಪ್ಪು ಸುಲ್ತಾನ್ದು ಅದೇ ಅರಮನೆನೋ ಏನೋ ಐತಲ್ಲ, ಅದನ್ನು ನೋಡ್ಕೊಂಡು ಹೋಗೋಣ ಬರ್ರಿ. ಸರಿ ನಡಿ. ಏನ ಜಯಮ್ಮ ಅಲ್ಲಿಗೆ ಹೋಗಿರ್ಬೇಕೇನೋ, ನಾವು ಹೋಗೋಣ ನಡಿ. ಅವಳಂತೂ ಏನೋ ನೋಡಿ ಅವಳೇನೋ ಅಮ್ಮಂಗೆ ಹೋಗ್ತಾಳೆ, ಎಂದು ಬಂದಿಲ್ಲ ಅಂತ ಅಂತಿದ್ಲು ಮೈಸೂರು ಕಡಿಕೆ. ಮತ್ತೆ ಅದರ ಜೊತೆಗೆಲ್ಲ ಟ್ರಿಪ್ ಹೋಗ್ತಿದ್ಲಲ್ಲ ಅವಳು ಜಯಮ್ಮ, ಮೈಸೂರಿಗೆ ಬಂದಿಲ್ವಂತೆ. ಇಲ್ಲ ಮೈಸೂರಿಗೆ ಬಂದಿದ್ಲ ಏನೋ, ಇಲ್ಲಿಗಂತೂ ಬಂದಿಲ್ಲ. ನೋಡಿಲ್ಲ ಏನಿಲ್ಲ, ಸರಿಯಾಗಿ ಸುಮ್ಮನೆ ಹೋಗ್ತಾಳೆ, ಕೇಳ್ಕೊಂಡು ಹೋಗ್ತಾಳೆ, ಹೇಳ್ತಾರೆ ಅಂತಾನೆ. ಸರಿ ಆಯ್ತು ನಡೀರಿ ಭಾಗ್ಯದ ಹಕ್ಕ, ಸುಮ್ಮನೆ ನಿಂತ್ಕೊಂಡು ಯಾಕೆ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ, ನಡೀರಿ ಬೇಗ ಬೇಗ ಹೋಗೋಣ. ಇದ್ಯಾಕೆ ಲಸ್ಮಕ್ಕ, ಎಲ್ಲಿ ಅಜ್ಜಯ್ಯಿ ಎಲ್ಗೋದ್ಲ ಏನೋ ಯಾರಿಗ್ ಗೊತ್ತು, ಮುಂತ ಹಾರಾಡ್ಕೊಂಡು ಹೋಗ್ತಾಳೆ. ತಪ್ಪಿಸ್ಕೊಂಡವಳು, ಈಗ ಏನ್ ಮಾಡದ ಇವಾಗ. ಬಾ ನೋಡ್ಕೊಂಡು ಇದು ನೋಡ್ಕೊಂಡು ಇಲ್ಲೆಲ್ಲ ಐದಾಳೆ ನೋಡೋಣ ಅದಲ್ಲಿ. ಒಳ್ಳೆ ಸವಾಸಾತಲ್ಲಿ ಈ ಜಯಮ್ಮಂದು ಎಲ್ಲಿ ತಪ್ಪಿಸ್ಕೊಂಡ್ಲೋ ಏನು. ಮುಚ್ಚಣವತ್ತು ಇಲ್ಲೇ ನೋಡೋಣ ಇರು, ಅದಲ್ಲಿ ಇಲ್ಲೆಲ್ಲ ಇದ್ರೆ ಬೊತ್ತಾಳೇನು. ಗುಂಡಕಯ್ಯೋ, ಅವಳು ಇಲ್ಲೇ ಒಳಕ್ ಹೋಗಿರ್ಬೇಕೇನೋ, ನಡೀರಿ ನಾವು ಹೋಗಿ ನೋಡ್ಕೊಂಡ್ ಬರೋ, ಸಿಗ್ತಾಳ ಅಲ್ಲೆಲ್ಲ ನಾನು. ಸಿಗ್ಲಿಲ್ಲ ಅಂತಂದ್ರೆ ಇನ್ನೇನು ಮಾಡಕ್ಕಾಗಲ್ಲ, ಅವಳಿಲ್ಲೇ ಬಿಟ್ಟು ನಾವು ಊರಿಗೆ ಹೋಗೋಣ. ತಿರ್ಗ ಜೊತೆಗೆ ಬಂದಿದ್ವಿ, ಇಲ್ಲೇ ಬಿಟ್ಟು ಹೋದ್ರೆ ಹೆಂಗ್ ಸರಿ ಆಗುತ್ತೆ.
ಅವಳ ತಗೆ ದುಡ್ಡು ಐತೋ ಇಲ್ವೋ, ಆಧಾರ್ ಕಾರ್ಡು ಐದವೋ ಇಲ್ವೋ, ಬ್ಯಾಗ್ ಬೇರೆ ಇಲ್ಲಿ ಬಾನು ಕೈ ಕೊಟ್ಟೆವಳೆ. ಫೋನು ಇಲ್ಲ ಏನು, ಫೋನ್ ನಂಬರ್ ಗೊತ್ತೈತೋ ಇಲ್ವೋ, ಅದಕ್ಕೆ ಪ್ಲಸ್ ಮಾಕುಂದೋ ಇಲ್ಲಾಂದ್ರೆ ಅವಳು ತಂದೇವಳೇನು, ಅವಳು ತಂದಿಲ್ವೋ ಏನೋ. ಅವಳು ತಂದಿಲ್ಲ ಕಣ್ಗುಂಡಕಯ್ಯೋ, ನಾನು ಫೋನಿಗೆ ಮಾಡ್ಬೇಕು, ಅದಕ್ಕೆ ಫೋನ್ ನಂಬರ್ ಗೊತ್ತಿಲ್ವಲ್ಲ. ಬ್ಯಾಗ್ನಾಗೆ ಒಂದು ಚೀಟಾಗಿ ಬರ್ದಿ ಕೇಳಿದ್ಲು, ಬ್ಯಾಗ್ ಬೇರೆ ಬಾನು ಕೈ ಕೊಟ್ಲು ಹಿಡ್ಕಳೆ ಅಂತಂದ್ರೆ. ಏನ್ ಮಾಡೋದ ಇವಾಗ, ನಡೀರಿ ಇದನ್ನ ಮೊದ್ಲು ನೋಡ್ಕೊಂಬಂದು ಆಮೇಲೆ ಯೋಚನೆ ಮಾಡೋಣ ಎಲ್ಗೋಗ್ಯಾಳೆ ಅಂತ. ನೋಡೋಣ ಅಡ್ಡಿಲ್ಲ ಆಟದ್ಗೆ ನಾನು ಸಿಗ್ತಾಳೇನೋ. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತು ಶ್ರೀರಂಗಪಟ್ಟಣ ದೇವಸ್ಥಾನ ನೋಡ್ಕೊಂಡು ಹಂಗೆ ಈ ಟಿಪ್ಪು ಸುಲ್ತಾನ್ ಅರಮನೆ ನೋಡ್ಕೊಂಡು ನಾವು ಊರಿಗೆ ಹೋಗೋಣ ಅಂತಿದ್ವಿ. ಈ ಜಯಂ ಬೇರೆ ತಪ್ಪಿಸ್ಕೊಂಡವಳೆ, ಎಲ್ಗೋಗ್ಯವಳೋ ಏನೋ ಗೊತ್ತಿಲ್ಲ, ಅವಳನ್ನ ಬೇರೆ ಹುಡುಕ್ಬೇಕು, ಸಿಗ್ತಾಳೋ ಇಲ್ವೋ ಗೊತ್ತಿಲ್ಲ. ಇವತ್ತಿನ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ರಂಗನಾಥ ಸ್ವಾಮಿ ಎಲ್ರಿಗೂ ಒಳ್ಳೇದು ಮಾಡಲಿ. ನಮಸ್ಕಾರ.